ಎಲ್ಲರಿಗೂ ನಮಸ್ಕಾರ. ಮಹಿಳೆಯರೇ, ಮುಟ್ಟಿನ ಸಮಯದಲ್ಲಿ ಅಪ್ಪಿತಪ್ಪಿಯೂ ಈ ಕೆಲಸಗಳನ್ನು ಮಾತ್ರ ಮಾಡಬೇಡಿ. ಆ ತಪ್ಪುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಋತುಚಕ್ರವೆಂಬುದು ಮಹಿಳೆಯರಲ್ಲಾಗುವ ಸ್ವಾಭಾವಿಕ ಪ್ರಕ್ರಿಯೆ. ಪ್ರತಿಯೊಬ್ಬ ಹೆಣ್ಣಿನ ದೇಹದಲ್ಲಿ ಈ ಕ್ರಿಯೆ ನಡೆಯುತ್ತದೆ. ಯಾವಾಗ ಮುಟ್ಟಾಗುತ್ತೇವೆ, ಮುಂದಿನ ತಿಂಗಳು ಯಾವ ದಿನಾಂಕದಂದು ಮುಟ್ಟಾಗುತ್ತೇವೆ ಎಂಬುದು ಹೆಣ್ಣು ಮಕ್ಕಳಿಗೆ ತಿಳಿದಿರುತ್ತದೆ. ಸರಾಸರಿ ವಯಸ್ಸು 10 ಮತ್ತು 12 ವರ್ಷಗಳ ನಡುವೆ ಹೆಣ್ಣು ಮಕ್ಕಳು ಮೊದಲ ಬಾರಿಗೆ ಮುಟ್ಟಾಗುವ ಅವಧಿಯಾಗಿದೆ. ಸಾಮಾನ್ಯವಾಗಿ ಮುಟ್ಟಿನ ಸಮಯದಲ್ಲಿ ಕೆಲ ತಪ್ಪುಗಳನ್ನು ಮಹಿಳೆಯರು ಮಾಡಬಾರದು, ಏಕೆಂದರೆ ಇದು ಮಹಿಳೆಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಪ್ರತಿ ಮಹಿಳೆಯು ಮುಟ್ಟಿನ ಸಮಯದಲ್ಲಿ ವಿವಿಧ ಮಾನಸಿಕ ಮತ್ತು ಆರೋಗ್ಯ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಸಾಮಾನ್ಯವಾಗಿದ್ದರೂ ನಾವು ತಪ್ಪಾಗಿ ಅನುಸರಿಸುವ ಕೆಲವು ಅಭ್ಯಾಸಗಳು ಅಸ್ತಿತ್ವದಲ್ಲಿರುವ ಅಸ್ವಸ್ಥತೆಯನ್ನು ಉಲ್ಬಣಗೊಳಿಸಬಹುದು. ನಿಮ್ಮ ಮುಟ್ಟಿನ ಅವಧಿಯಲ್ಲಿ ಆರಾಮದಾಯಕ ಮತ್ತು ತೊಂದರೆ ಮುಕ್ತವಾಗಿರಲು ಬಯಸಿದರೆ ಎಂದಿಗೂ ಈ 5 ತಪ್ಪುಗಳನ್ನು ಮಾತ್ರ ಮಾಡಬೇಡಿ. ಮೊದಲನೇದು, ಕಡಿಮೆ ನೀರು ಕುಡಿಯುವುದು. ಮುಟ್ಟಿನ ಸಮಯದಲ್ಲಿ ನಮ್ಮ ದೇಹವು ನೀರನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳಬೇಕು. ಆದರೆ ಹೆಚ್ಚಿನ ಮಹಿಳೆಯರು ಈ ಸಮಯದಲ್ಲಿ ಕಡಿಮೆ ನೀರು ಕುಡಿಯುತ್ತಾರೆ ಎಂಬ ಭಯ ಅಥವಾ ತಪ್ಪು ಕಲ್ಪನೆಯಿಂದಾಗಿ ಅವರು ಹೆಚ್ಚಾಗಿ ಸ್ನಾನಗೃಹಕ್ಕೆ ಹೋಗಬೇಕಾಗುತ್ತದೆ. ದೇಹದಲ್ಲಿ ಸಾಕಷ್ಟು ನೀರು ಇದ್ದಾಗ ಹೊಟ್ಟೆ ಉಬ್ಬುವುದು, ಸ್ನಾಯು ಸೆಳೆತ ಮತ್ತು ತಲೆನೋವು ಮುಂತಾದ ಮುಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವುದಿಲ್ಲ. ದಿನವಿಡೀ ನಿಮ್ಮ ದೇಹವನ್ನು ತೇವಾಂಶದಿಂದ ಇಡಲು ಸಾಕಷ್ಟು ನೀರಿನಾಂಶವಿರುವ ಹಣ್ಣುಗಳು ಮತ್ತು ಪಾನೀಯಗಳನ್ನು ಸೇವಿಸಿ. 2. ನೋವು ನಿವಾರಕಗಳ ಆಗಾಗ ಬಳಕೆ. ಮುಟ್ಟಿನ ಸೆಳೆತವನ್ನು ನಿವಾರಿಸಿಕೊಳ್ಳಲು ಅನೇಕ ಮಹಿಳೆಯರು ನೋವು ನಿವಾರಕಗಳನ್ನು ಬಳಸುತ್ತಾರೆ. ಇದು ಅವರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಸ್ಟೀರಾಯ್ಡ್ಗಳು ಅಥವಾ ಉರಿಯೂತದ ಔಷಧಗಳನ್ನು ಅಧಿಕವಾಗಿ ಬಳಸಿದಾಗ ಜಠರ ಗರುಳಿನ ಸಮಸ್ಯೆಗಳು ಮತ್ತು ಇತರ ಅಸ್ವಸ್ಥತೆಗಳು ಉಂಟಾಗುತ್ತವೆ. ನೋವು ನಿವಾರಕಗಳನ್ನು ಅವಲಂಬಿಸುವ ಬದಲು ಫುಡ್ ಥೆರಪಿ, ಮಧ್ಯಮ ವ್ಯಾಯಾಮ ಅಥವಾ ಗಿಡಮೂಲಿಕೆಗಳ ಪರಿಹಾರಗಳನ್ನು ಬಳಸಿಕೊಂಡು ನೀವು ಮುಟ್ಟಿನ ಅಸ್ವಸ್ಥತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ತಡವಾಗಿ ಮಲಗುವುದು. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದಿರುವುದು ಋತುಚಕ್ರದ ಲಕ್ಷಣಗಳನ್ನು ಉಲ್ಬಣಗೊಳಿಸುತ್ತದೆ ಮತ್ತು ಹಾರ್ಮೋನ್ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ನೀವು ಸಾಕಷ್ಟು ನಿದ್ರೆ ಮಾಡದಿದ್ದರೆ ನೀವು ತೀವ್ರ ಆಯಾಸ, ಸ್ನಾಯು ಸೆಳೆತ ಮತ್ತು ಮೂಡ್ ಸ್ವಿಂಗ್ಗಳನ್ನು ಅನುಭವಿಸುತ್ತೀರಿ. ಮಲಗುವ ಕೋಣೆಯಲ್ಲಿ ಶಾಂತ ವಾತಾವರಣವನ್ನು ನಿರ್ಮಿಸಿ ಮನಸ್ಸನ್ನು ಶಾಂತಗೊಳಿಸಿ ರಾತ್ರಿ ನಿದ್ರೆ ಮಾಡಲು ಉತ್ತಮ ವಾತಾವರಣವನ್ನು ಸೃಷ್ಟಿಸಿ. ಹೆಚ್ಚು ಸಕ್ಕರೆ ಮತ್ತು ಕೆಫಿನ್ ಸೇರಿಸಿ. ಮುಟ್ಟಿನ ಸಮಯದಲ್ಲಿ ಹೆಚ್ಚು ಸಕ್ಕರೆ ಮತ್ತು ಕೆಫಿನ್ ಸೇವನೆಯು ಹೊಟ್ಟೆ ಉಬ್ಬುವಿಕೆ, ಕಿರಿಕಿರಿ ಮತ್ತು ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗಬಹುದು. ಮುಟ್ಟಿನ ಸಮಯದಲ್ಲಿ ಇಂತಹ ಆಹಾರಗಳನ್ನು ತಿನ್ನಲು ಹೆಚ್ಚಿನ ಆಸೆ ಇರುತ್ತದೆ, ಆದರೆ ಎಲ್ಲವನ್ನು ಮಿತವಾಗಿ ತೆಗೆದುಕೊಳ್ಳಬೇಕು. ಸಕ್ಕರೆ ಪಾನೀಯಗಳನ್ನು ಗಿಡಮೂಲಿಕೆ ಚಹಾಗಳು, ಡಾರ್ಕ್ ಚಾಕ್ಲೇಟ್ ಮತ್ತು ಹಣ್ಣುಗಳೊಂದಿಗೆ ಬದಲಾಯಿಸುವುದರಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.